Hi everyone, this is Soumya. Welcome back to another new vlog. ಇವತ್ತಿನ ವ್ಲಾಗ್ನಾಗ ನಾವು ಎಂಗೇಜ್ಮೆಂಟ್ ಎಲ್ಲಾಗತೈತಿ ಆ ಲೊಕೇಶನಿಗೆ ಹೊಂಟೇವಿ. ನಾನು ನೋಡಿಲ್ಲ ಅದನ್ನ, ಫಸ್ಟ್ ಟೈಮ್ ನೋಡಿದ್ದು ನಾನು ಇನ್ಸ್ಟಾಗ್ರಾಮ್ನಾಗ ರೀಲ್ ನೋಡಿದ್ದೆ. ನಂದು ಪಿ ಯು ಮೇಟಿಂದ ಕಸಿನ್ ಅವ್ರದ್ದೆಲ್ಲೋ ಏನೋ ಫಂಕ್ಷನ್ ಆಗಿತ್ತು. ನಾನು ರೀಲ್ ನೋಡಿದ ತಕ್ಷಣ ನಂಗೆ ಇದೇ ಟೈಪ್ ಲೊಕೇಶನ್ನಾಗ ಹಿಂಗೆ ಮಾಡ್ಕೊಳೋದಿತ್ತು. ನಾ ಅತುಲಿಗೂ ಕೇಳ್ತಿದ್ದೆ, ಲೈಕ್ ಕೇರಳನಾಗ ಹಿಂಗೆ ಏನೋ ಹಳೆ ಕಾಲದ ಸ್ಟೈಲಿನ್ ಟೆಂಪಲ್ಸ್ ಇಲ್ಲ ಅಂತಂದ್ರೆ ಏನಾದರೂ ಹಾಲ್ಸ್ ಆ ಟೈಪ್ ಲೊಕೇಶನ್ ಸಿಗ್ತಾವೇನ ಮದುವೆ ಮಾಡ್ಕೊಳಕಂತ. ಈಸ್ ಲೈಕ್ ಕೇರಳಗೆಲ್ಲ ಸ್ವಲ್ಪ ಚೇಂಜ್ ಆಗೈತಿ, ಹಂಗೆ ಸಿಗೋದು ಭಾಳ ಕಷ್ಟ ಅಂತ. ಬಟ್ ಇಲ್ಲೇ ಧಾರವಾಡನಾಗ ಸಿಕ್ಕೈತಿ. ಐ ಆಮ್ ಸೋ ಹ್ಯಾಪಿ. ಸೊ ನೋಡಿದ ತಕ್ಷಣ ನಮ್ಮ ಮಮ್ಮಿ ಮತ್ತು ನನ್ನ ಫ್ರೆಂಡಿಗೆ ಕಳಿಸಿದೆ ಲೊಕೇಶನ್ ನೋಡಕ್ಕೆ. ಸೊ ನೋಡ್ಕೊಂಡು ಬಂದ ಕೂಡಲೇ ನಾ ಬುಕ್ ಮಾಡೇನಿ. ಐ ಥಿಂಕ್ 3 months ಆಯ್ತು ಆಲ್ರೆಡಿ. ಸೊ ಆ ಲೊಕೇಶನಿಗೆ ಹೋಗಿ ನಾನು ನೋಡ್ಕೊಂಡು, ಇನ್ನೂ ನಾವು ಡೆಕೋರೇಷನಿಗೆ ಏನೂ ಬುಕ್ ಮಾಡಿಲ್ಲ. ಸೊ ಅದೆಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ಫೂಡಿಗೆ ಏನೋ ಅರೌಂಡ್ 300 ಪೀಪಲ್ ಬರತ್ತಾರೆ. ಸೊ ನಮ್ಮ ಅಮ್ಮಗೆ ಆ್ಯಕ್ಚುಲಿ ಬರೀ 800ಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಅಮ್ಮಗೆ ಸ್ವಲ್ಪ ಜನ ಕರೆಯೋಕ್ಕಾಗಂಗಿಲ್ಲ, ಲೈಕ್ ಏನೋ ಅವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ, ಇವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಇಂಡಿಯನ್ ಪೇರೆಂಟ್ಸಿಂದ ಗೊತ್ತು. ಆಮೇಲೆ ನಮ್ದು ಭಾಳ ಜನ ಪರಿಚಯನೂ ಇರ್ತಾರೆ ನಮಗೆ. ಸೊ ಯಾರಿಗೂ ಮಿಸ್ ಮಾಡೋಕ್ಕಾಗಂಗಿಲ್ಲ. ಸೊ 300 ಜನ ಆಗತ್ತಾರೆ ಫಾರ್ ಶೋರ್. ಅದಕ್ಕೆ ಅವ್ರದ್ದೇನು ಲೊಕೇಶನ್ ಐತಲ್ಲ ಅಲ್ಲಿ ಫೂಡ್ ಅಷ್ಟು ಜನಕ್ಕೆ ಆಗ್ತೈತೋ ಇಲ್ಲೋ ಲೊಕೇಶನ್. ಸೊ ಅದೆಲ್ಲ ನೋಡ್ಕೊಂಡು ಬರೋಣ. ಅಲ್ಲಿ ಹೋಗಿ ಅಲ್ಲಿ ಅಭಯ್ ಅಂತಿದ್ದಾನೆ ಆ ಲೊಕೇಶನ್ನಿಂದ. ಸೊ ಅವೆಲ್ಲ ತೋರಿಸ್ತೇನಂತಂದಾನೆ. ಫುಲ್ ಕಂಪ್ಲೀಟಾಗಿ ವ್ಲಾಗ್ ಮಾಡ್ಕೊಂಡು ಐ ವಿಲ್ ಸಿ ಯು ದೇರ್. ಸೊ ಬೆಳಗ್ಗೆ 11 ಗಂಟೆ ಆಗೈತಿ, ಬಿಡಾತೇವಿ. ನಾ ಸಂಜೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಮಣಿಕಂಠ ಫಾರ್ಮ್ ಹೌಸಿಗೆ ಬಂದಿದ್ವಿ. ನಾವು ಇದೇ ಲೊಕೇಶನ್ ಬುಕ್ ಮಾಡಿದ್ವಿ. ಐ ಥಿಂಕ್ 3 months ಮುಂಚೆನೇ ಬುಕ್ಕಿಂಗ್ ಎಲ್ಲ ಆಗಿತ್ತು. ಆ್ಯಕ್ಚುಲಿ 300 ಜನಕ್ಕೆ ಇಲ್ಲಿ ಜಾಗ ಆಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಆಪೋಸಿಟ್ ಒಂದು ಖಾಲಿ ಜಾಗ ಐತಿ. ಸೊ ಊಟಕ್ಕೆಲ್ಲ ಇಲ್ಲಿ ಫಿಟ್ ಮಾಡತ್ತೀವಿ. ಏನರ ಜನ ಮೂವಿಂಗ್ ಇದ್ರಂತಂದ್ರೆ ಆರಾಮ ಆಗ್ತೈತಿ. ಒಳಗೊಂದು 90 ಪೀಪಲ್ ಕುಂದಿರ್ತಾರೆ. ಮನೆ ಒಳಗೂ ಭಾಳ ಜಾಗ ಐತಿ. ಸೊ ಎಂಟ್ರೆನ್ಸ್ ಇಂತ್ರ ತೋರಿಸ್ಕೊಂಡು ಹೋಗ್ತೇನಂತ ನಾನು. ಸೊ ಇದು ಎಂಟ್ರೆನ್ಸ್. ನಂಗೆ ಇದ್ರದ್ದು ಮನಿದೇನಂತಾರಲ್ಲ ಕಲರ್ ಭಾಳ ಲೈಕ್ ಆತ. ಸೊ ಇಲ್ಲಿಂದ ಎಂಟರ್ ಆಗ್ತೇವಿ. ಒಳಗೆ ಫುಲ್ ಮಾವಿನ ಹಣ್ಣು ಗಿಡ ಐತಿ ಆ್ಯಂಡ್ ತಣ್ಣಗೈತಿ. ಸೊ ಇಲ್ಲೇನು ಪೆಂಡಾಲ್ ಹಾಕೋದು ಬೇರೆ ಡೆಕೋರೇಷನ್ ಮಾಡಿಸೋದು ಬೇಕಾಗಿಲ್ಲ. ಇಲ್ಲಿ ನಾವೇನೈತಿ ಒಂದು ಫೋಟೋ ಬೂತ್ ಕತೆ ಇಡ್ಬೇಕಂತ ಪ್ಲ್ಯಾನ್ ಮಾಡೇವಿ. ಸೊ ಫ್ಲವರ್ಸ್ ಎಲ್ಲ ಹಾಕಿ ಅತುಲ್ ವೆಡ್ ಸೌಮ್ಯ ಆರ್ ವಾಟ್ ಎವರ್ ಅದನ್ನ ಇಲ್ಲಿ ಇಟ್ಟು ಒಂದು ಫೋಟೋಸಿಗಂತ ಇದು ಮಾಡ್ಕೊಡ್ತೇವೇನೋ ಸ್ಪೇಸ್. ಸೊ ಇಲ್ಲೂ ಒಂದಿಷ್ಟು ಚೇರ್ ಹಾಕಿದ್ರೆ ಆರಾಮ್ಸೆ ಕುಂದಿರ್ಬೋದು ಜನ. ಸೊ ಇಲ್ಲಿ ಎಂಟರ್ ಆಗ್ತೀವಿ. ದಿಸ್ ಇಸ್ ದ ಮೇನ್ ಏರಿಯಾ ಎಲ್ಲಿ ಫಂಕ್ಷನ್ ಆಗ್ತೈತಿ. ಸೊ ನಾವೇನು ಮಾಡ್ಬೇಕಂತ ಮಾಡೇವಂತಂದ್ರೆ ಚೇರ್ಸಿಗೆ ಹಿಂಗೆ ವೈಟ್ ಕಲರ್ ಕ್ಲಾತ್ ಹಾಕಿ ರಿಬನ್ ಮಾಡಿ ಇಲ್ಲೊಂದಿಷ್ಟು ಚೇರ್ ಆ್ಯಂಡ್ ಅಲ್ಲೇನೈತಿ ಫಂಕ್ಷನ್ಸಿಂದ ಏನಾಗ್ತೈತಿ, ರಿಸೆಪ್ಷನ್ ಏನೇನು ಇವೆಂಟ್ಸ್ ಆಗ್ತೈತಿ ಇಲ್ಲಿ ನಡೀತೈತಿ. ಸೊ ಆರಾಮ್ ಜಾಗ ಐತಿ. ನಂಗೆ ಸಣ್ಣದೈತಿ ಅಂದ್ಕೊಂಡಿದ್ದೆ ನಾನು, ಬಟ್ ಅಷ್ಟೇನು ಸಣ್ಣದಿಲ್ಲ, ಆರಾಮ್ಸೆ ಫಿಟ್ ಆಗ್ತೈತಿ. ಸೊ ಇಲ್ಲೂ ಒಂದು ಮನೆಗೆ ಏನೈತಿ ಜಾಗ ಐತಿ. ಸೊ ಇಲ್ಲೂ ಜನ ಕೂತ್ಕೋಬೋದು, ಸಣ್ಣ ಚೇರ್ ಹಾಕಿದ್ರೆ. ಆ್ಯಂಡ್ ಇಲ್ಲೂ ಒಂದು ಸ್ವಲ್ಪ ಜಾಗ ಐತಿ. ಓಕೆ, ಈಗ ಒಳಗೆ ಎಂಟರ್ ಆಗೋಣಂತ. ಮನಿದ ರೂಮ್ಸ್ ಭಾಳ ಕ್ಲೀನ್ ಅವ. ನಾವು ಒಂದು ರೌಂಡ್ ಹಾಕೊಂಡು ಬಂದೇನಿ. ಆ್ಯಂಡ್ ಸ್ಪೆಷಲಿ ಎಂಟರ್ ಆದ ತಕ್ಷಣ ಐ ಲವ್ ದಿಸ್ ಸ್ಪೇಸ್. ಸೊ ಇದು ಒಂಥರ ಲಿವಿಂಗ್ ರೂಮ್ ಐತಿ. ನಾವು ಫಂಕ್ಷನ್ ಆದ ತಕ್ಷಣ ಒಂದು ಸ್ವಲ್ಪ ಲೈಕ್ ಏನೋ ಸ್ಮಾಲ್ ಕಾಕ್ಟೇಲ್ ಪಾರ್ಟಿ ಮಾಡ್ಬೇಕಂತಿದ್ದೇವೆ. ಸೊ ಅದಕ್ಕೆ ದಿಸ್ ಇಸ್ ಲೈಕ್ ಪರ್ಫೆಕ್ಟ್. ಸೊ ಎಂಟರ್ ಆದ ತಕ್ಷಣ ಇಲ್ಲೇ ಒಂದು ಲೈಕ್ ಇದೇನು ಸ್ವಿಂಗ್ ಇಲ್ಲ, ಒಂದು ಟೆಂಪಲ್ ಏರಿಯಾ ಟೈಪ್ ಐತಿ. ಇಟ್ಸ್ ಸೋ ಬ್ಯೂಟಿಫುಲಿ ಡನ್. ಫ್ಲವರ್ಸ್ ಇಟ್ಟಾರ. ಇಲ್ಲೂ ಆರಾಮ್ ಜನ ಫಿಟ್ ಆಗ್ತಾರೆ. ಸೋಫಾ ಇದಾವೆ 2 ಇಲ್ಲಿ. TV ಐತಿ, ನೋಡ್ಬೋದು. ಕ್ಯಾರಮ್ ಎಲ್ಲ ಇಟ್ಟಾರ. ಸೊ ಫ್ಯಾಮಿಲೀಸ್ ಏನಾದರೂ ಫಂಕ್ಷನ್ ಲೈಕ್ ಏನೋ ಗೆಟ್ ಟುಗೆದರ್ ಮಾಡ್ಬೇಕಂದ್ರೆ ಒಂದು 2 ದಿನ ಆರಾಮ್ ಬಂದು ಚಿಲ್ ಮಾಡ್ಬೋದು. ಆ್ಯಂಡ್ ಸನ್ಲೈಟಿಗೆ ಇಲ್ಲೆಲ್ಲ ಗ್ಲಾಸಸ್ ಹಾಕಾರ. ಸೊ ಸನ್ಲೈಟ್ ಬರ್ತೈತಿ, ಭಾಳ ಬಿಸಿಲು ಅನ್ಸಂಗಿಲ್ಲ. ಆ್ಯಂಡ್ ಇದು ಫುಲ್ ಲಿವಿಂಗ್ ಏರಿಯಾ. ನೆಕ್ಸ್ಟ್ ಈ ಕಡೆ ಹೋದ್ರೆ ನಾವು ಕಿಚನ್ ಏರಿಯಾಗೆ ಹೋಗ್ತೇವೆ. ಕಿಚನ್ ಏರಿಯಾನಾಗ ಆಲ್ಮೋಸ್ಟ್ ಎಲ್ಲ ಇಕ್ವಿಪ್ಡ್ ಐತಿ. ಸೊ ನೀರು ಯೂಸ್ ಮಾಡ್ಕೋಬೋದು, ನೀವು ಕುಕ್ಕು ಮಾಡ್ಕೋಬೋದು ಇಲ್ಲೇ. ಸೊ ನಾವೇನು ಪ್ಲ್ಯಾನ್ ಮಾಡೀವಿ ಅಂತಂದ್ರೆ ಹಿಂದಿನ ದಿನ ಯಾರಿಗಾದ್ರು ಚಹಾ ಮಾಡಕ್ಕೆ ಇಡ್ತೇವೆ. ಸೊ ಏನರ ಚಹಾ ಬೇಕಂತಂದ್ರೆ ಇಡೀ ದಿನ ಮಾಡ್ಕೊಡ್ತಾರೆ. ಆರ್ ಏನರ ಸಣ್ಣ ಕುಕ್ಕಿಂಗ್ ಇದ್ರೆ ಬಿಸಿನೀರು ಬೇಕಂದ್ರೆ ಅದೆಲ್ಲ ಮಾಡ್ಕೊಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಐತಿ. ಸೊ ನಮ್ಗೆ ಕರೆಕ್ಟ್ ಆಗ್ತೈತಿ. ಆ್ಯಂಡ್ ಏರ್ ಫ್ರೈಯರು ಇಟ್ಬಿಟ್ಟಾರೆ, ವೈನ್ ಗ್ಲಾಸಸ್ ಇಟ್ಟಾರೆ. ಸೊ ಎಲ್ಲ ಇಟ್ಟೈತೆ ಕಾಣತ್ತಿಲ್ಲ. ಸೊ ಏನಾದರೂ ಸ್ಮಾಲ್ ಪಾರ್ಟಿ ಮಾಡ್ಕೊಂಡು ನೀವೇನಾರು ಚಿಲ್ ಮಾಡ್ಕೋಬೋದಂದ್ರೆ ಆರಾಮ್ ಮಸ್ತ್ ಲೊಕೇಶನ್ ಐತಿ. ಸಿಂಕ್ ಇಟ್ಟಾರ. ಸೊ ಎವ್ರಿಥಿಂಗ್ ಈಸ್
super aesthetic and beautiful and really nice. ಸೊ ರೂಮ್ ಎಂಟರ್ ಆಗೋಣ. ಕೆಳಗಡೆ 2 ರೂಮ್ ಇದಾವೆ. ಈ ರೂಮ್ ಎಂಟರ್ ಆದ ತಕ್ಷಣ ಇದು ಐ ಥಿಂಕ್ ದೊಡ್ಡದು ರೂಮ್. ಸೊ ಎಲ್ಲ ಲೈಕ್ ಕಲರ್ಸ್ ಎಲ್ಲ ಸಿಂಕ್ ಆಗವ. ಈ ರೂಮಿಗೆ ಒಂದು ಅಟ್ಯಾಚ್ಡ್ ಒಂದು ಸ್ಮಾಲ್ ರೂಮ್ ಐತಿ. ಆ್ಯಂಡ್ ದೆನ್ ಲೈಕ್ ಮಕ್ಕಳಿದ್ರೆ ಇಲ್ಲ ಎಕ್ಸ್ಟ್ರಾ ಯಾರಾದರೂ ನಿಮ್ಮ ಫ್ಯಾಮಿಲಿನಾಗಿದ್ರೆ ಇಲ್ಲೂ ಮಲ್ಕೋಬೋದು. ಆ್ಯಂಡ್ ಅದ್ರ ಜೊತೆ ದರ್ ಆರ್ ಲೈಕ್ ಟಾಯ್ಲೆಟ್ ಅಟ್ಯಾಚ್ಡ್ ಐತಿ. ಸೊ ಎಲ್ಲ ರೂಮಿಗೂ ಟಾಯ್ಲೆಟ್ಸ್ ಇದಾವೆ. ಸೊ ಇದು ಕೆಳಗಡೆ ರೂಮ. ಆ್ಯಂಡ್ ಕೆಳಗಡೆ 2 ರೂಮ್ ಇದಾವೆ. ಸೊ ಇಲ್ಲೊಂದು ರೂಮ್ ಬರ್ತೈತಿ, ಸ್ಪೇಷಿಯಸ್ ಐತಿ. ಸೊ ಎಲ್ಲ ರೂಮಿಗೂ ಟಾಯ್ಲೆಟ್ ಅಟ್ಯಾಚ್ಡ್ ಐತಿ. ಆ್ಯಂಡ್ ಸಾಮಾನು ಇಟ್ಕೊಳಕ್ಕೆಲ್ಲ ಸ್ಪೇಷಿಯಸ್ ಐತಿ. ಸೊ ಅಭಯ್ ಸ್ಟೇರ್ಸ್ ಎಲ್ಲಿ ಬರ್ತೈತಿ ಇಲ್ಲಿ? ಹಾಂ, ಸೊ ಸ್ಟೇರ್ಸ್ ಹೊರಗಡೆ ಐತಿ. ಸೊ ಇದೆಲ್ಲ ಕೆಳಗಿನ ಫ್ಲೋರ್. ಸೊ ಇಲ್ಲಿ ಅಟ್ಯಾಚ್ ಆದ್ಕೊಳ್ಳಿ. ಇಲ್ಲಿಂತ್ರನೂ ನೋಡ್ಬೋದು ನೀವು ಲೊಕೇಶನ್. ಫುಲ್ ತಣ್ಣಗೈತಿ ಆ್ಯಂಡ್ ಲುಕ್ಸ್ ರಿಯಲಿ ನೈಸ್. ನೀವು ಹೆಂಗೆ ಮೇಂಟೈನ್ ಮಾಡಿರಿ ಆ್ಯಂಡ್ ಯಾವಾಗಿಂತ ಇದು ಐಡಿಯಾ ಬಂದಿದ್ದು ಇಲ್ಲಿ? ನಮ್ದು ಮೊದಲು ಆಕ್ಚುಲಿ ಒಂದು ಹಳೇದು ಸಣ್ಣದ ಮನೆ ಇತ್ತು. ನಾನು ಆಕ್ಚುಲಿ ಮಾಸ್ಟರ್ಸ್ ಮಾಡಕ್ ಕೆನಡಾ ಹೋಗಿದ್ದೆ. ಅವಾಗ ನಮ್ಮ ಪಪ್ಪ ಎಲ್ಲರೂ ಇಲ್ಲಿ ಬಂದು ವಿ ಸ್ಟಾರ್ಟೆಡ್ ರೆನೋವೇಟಿಂಗ್ ದಿಸ್ ವಿತ್ ದ ಕಾನ್ಸೆಪ್ಟ್ ಆಫ್ building another home, weekend home ನಮ್ಮ ಫ್ಯಾಮಿಲಿಗೋಸ್ಕರ. ಬಟ್ ದೆನ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಪ್ರಾಜೆಕ್ಟ್ ಲೈಕ್ ಓಕೆ ಇದನ್ನೇನು ಸ್ವಲ್ಪ ಜಾಸ್ತಿ ಮಾಡೋಣ, ಏನು ದೊಡ್ಡದು ಮಾಡೋಣ, ಶೆಡ್ ಹಾಕ್ಸೋಣ, ಸಾರಿ ರೂಫ್ ಹಾಕ್ಸೋಣ, ಇದೆಲ್ಲ ಹಾಕ್ಸೋಣ ಅಂತ ಹೇಳಿ then it turned out to be this. ಇದು ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಇಲ್ಲ. We didn't have any plans of renting this out or giving it to anybody. But ನಾನು ಕೆನಡಾ ಇಂದ ಬಂದೆ ವಿಸಿಟ್ ಮಾಡಕ್ ಅಂತ ಹೇಳಿ, and then we started this and now here we are. ಅಂದ್ರೆ ಮಸ್ತ್ ಪ್ಲಾನಿಂಗ್ ಎಲ್ಲ ಗಿಚ್ ಆಗೈತಿ, ಎಲ್ಲಾನು ಕಾಂಪ್ಲಿಮೆಂಟ್ ಆಗತೈತಿ. And by the way I have to add, this is completely my mom and dad's brainchild. ಒಂದು ಆರ್ಕಿಟೆಕ್ಟ್ ಇಲ್ಲ, ಒಂದು ಎಂಜಿನಿಯರ್ ಇಲ್ಲ, ಅಪ್ಪ ಅಮ್ಮ ಕುಂತು ಸೇರಿ ಪ್ರೀತಿಲಿ ಮನೆ ಕಟ್ಟಿದ್ದದು. ಎಲ್ಲ ಅವ್ರದ್ದು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಸಂಬಂಧ ಆಗಿದ್ದ ಮನಿ. ಬಹಳ ಚಂದ ಆಗೈತಿ. ಲೈಕ್ ಯಾರೋ ಆರ್ಕಿಟೆಕ್ಟಿಗೆ ಹಿಡ್ಕೊಂಡ ಪ್ಲಾನಿಂಗ್ ಮಾಡಿಸಿ ಕಟ್ಟಿದಂಗೆ ಆಗೈತಿ ಪ್ಲಾನಿಂಗ್. ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಈ ಕಡೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ಸೈಡಿಗೆ ಸ್ಟೇರ್ಸ್ ಇದಾವ. ಸೊ ಮೇಲ್ ಹೋಗಿ ನೋಡೋಣ ಅಂತ. ಎಸ್, ಇಲ್ಲಿ 2 ರೂಮ್ ಇದಾವಲ್ಲ? ಎಸ್, ರೂಮ್ ಮಸ್ತ್ ದೊಡ್ಡ ದೊಡ್ಡ ಇದಾವೆ. ನಾ ಚಪ್ಪಲ್ ಹಾಕೊಂಡು ಬರ್ತದೆ. 1 ಸೆಕೆಂಡ್, ಐ ಜಸ್ಟ್ ಲೀವ್ ಮೈ ಚಪ್ಪಲ್. ಎಸ್, ಇಲ್ಲೊಂದು ರೂಮ್ ಐತಿ. ಸೊ ಭಾಳ ಇದೈತಿ, ಜಾಗನೂ ಐತಿ. ಲೈಕ್ ಫಂಕ್ಷನ್ಸ್ ಏನಾರ ಆಗ್ಬೇಕಾದ್ರೆ ರೆಡಿ ಆಗಕ್ಕೂ ಭಾಳ ಜನ ಆಗ್ಬೋದು ಇಲ್ಲಿ. ಸೊ ಲೊಕೇಶನ್ ಇದೈತಿ. ಆ್ಯಂಡ್ ವಾಶ್ರೂಮು ಸ್ಪೇಷಿಯಸ್ ಐತಿ. ಸೊ ಈ ಕಡೆ ನೋಡೋಣ ಅಂತ ಏನೈತಿ. ಎಸ್, ಇಲ್ಲೂ ಜಾಗ ಐತಿ. ಐ ಥಿಂಕ್ ಇಲ್ಲಿ ಸಣ್ಣವ್ರು ಒಂದು 3 ಜನ ಫಿಟ್ ಆಗ್ಬೋದು. ಅದ್ರದ್ದು ಅಟ್ಯಾಚ್ ವಾಶ್ರೂಮ್ ಅಲ್ಲಿ ಐತಿ. ಆ್ಯಂಡ್ ಸ್ಮಾಲ್ ಬ್ಯಾಲ್ಕನಿ. Gentlemen love this place. So balcony hang ಆಗ್ತೈತಿ. And then you have the view of the the tree and the entire space. ಸೊ ಇಲ್ಲಿಂತ್ರ ಫುಲ್ ಎಲ್ಲ ಕೆಳಗೆ ಏನು ನಡೀತೈತಲ್ಲ ಎಲ್ಲ ಕರೆಕ್ಟಾಗಿ ಕಾಣಿಸ್ತೈತಿ. ಎಸ್, ಸೊ ಕೂಲರ್ ಇಟ್ಟಾರ. ಎಲ್ಲಾನು ನಿಮ್ಗೆ ಏನೇನು ಬೇಕು ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು. ಆ್ಯಂಡ್ ಅಭಯ್ ಇಸ್ ವೆರಿ ಹೆಲ್ಪ್ಫುಲ್. ಲೈಕ್ ಅವ ಏನಿದ್ರು ಮಾಡ್ಕೊಡ್ತೇನೆ ಅಂತಂದು ನಾನು. ಸೊ ಲೊಕೇಶನ್ ನೋಡಿದಂತೂ ಖುಷಿ ಆಯ್ತು. ಐ ಡೋಂಟ್ ರಿಗ್ರೆಟ್ ಆರ್ ಎನಿಥಿಂಗ್. ಸೊ ಹೋಗೋಣ ಅಂತ ಕೆಳಗಡೆ. ಇನ್ನೊಂದು ಸ್ವಲ್ಪ ಏನರ ಪ್ಲ್ಯಾನಿಂಗ್ ಏನಾರ ಇದ್ರೆ ಮಾಡ್ಕೊತೇವೆ ನಾವು. ಸೊ ನಂಗೆ ಏನೈತೆ ಅಂತಂದ್ರೆ 2 ಬ್ಯಾಕ್ ಡ್ರಾಪ್ ಬೇಡ, ಜಸ್ಟ್ 1 ಬ್ಯಾಕ್ ಡ್ರಾಪ್ ವಿತ್ ಪೇಸ್ಟಲ್ ಪಿಂಕ್ ಅಂಡ್ ವೈಟ್. ಎರಡು ಔಟ್ಫಿಟ್ ಸೂಟ್ ಆಗ್ತೈತಿ. ಆಮೇಲೆ ಹೆಂಗಂದ್ರೆ ಯೂಶಲಿ ಇಫ್ ಯು ವಾಂಟ್ 2 ಸಾರ್ಟ್ ಆಫ್ ಬ್ಯಾಕ್ ಗ್ರೌಂಡ್ಸ್, ಸೊ ಏನ್ ಮಾಡಿಸಬಹುದು ಅಂದ್ರೆ 1 ಬ್ಯಾಕ್ ಗ್ರೌಂಡ್ ಹಾಕಿ ಅದ್ರ ಮೇಲೆ ಇನ್ನೊಂದು ಡೆಕೋರೇಟ್ ಮಾಡ್ತಾರೆ. ಹಂಗ್ ಬೇಡ, ಇಫ್ 1 ಇಸ್ ಇನಫ್ ಅಂತಂದ್ರೆ ವಿಲ್ ಜಸ್ಟ್ ಪುಟ್ 1 ಅಂಡ್ ದೆನ್ ಮೇಬಿ ಫ್ಲೋರಲ್ ಡೆಕೋರೇಟ್. 1 ಸಾಕು ಅನ್ಕೋತೇನೆ ಬಿಕಾಸ್ ಜಸ್ಟ್ ಇಟ್ಸ್ ಲೈಕ್ ಅ ಸ್ಮಾಲ್ ಟೈಮ್. 1 6 ತಾಸ್ನಾಗ ಎಲ್ಲ ಮಾಡ್ಬೇಕು. ಸೊ 1 ಹಾಕ್ಸ್ಬಿಡೋಣ. ಪೇಸ್ಟಲ್ ಪಿಂಕ್ ಮತ್ತು ವೈಟ್ ಮ್ಯಾಚ್ ಆಗ್ತೈತಿ. ಏನಾದ್ರು ಹಾಕ್ಸೋಣ ಸೈಡಿಗೆ ಬೇಡಲ್ಲ, ಕಲರ್ ಮ್ಯಾಚ್ ಆಗುತ್ತೆ. ಇಲ್ಲಿ ಮುಂದಂತಿ ಐ ವಿಲ್ ಆಸ್ಕ್ ದೆಮ್. ಯೂಶಲಿ ಚಂದ ಡೆಕೋರೇಷನ್ ಮಾಡ್ಯಾರ, ಬೇರೆ ಯಾರು ಹಿಂಗ ಕಲರ್ಫುಲ್ ಆಗಿ ಫ್ರೀಡಮ್ ಆಗಿ ಎಕ್ಸ್ಪ್ರೆಸ್ ಮಾಡಿಲ್ಲ. ದೇ ಹ್ಯಾವೆಂಟ್ ಡನ್ ಸಮಥಿಂಗ್ ಸಾರ್ಟ್ ಆಫ್ ಲೈಕ್
ಆರ್ಕಿಡ್ ಫ್ಲವರ್ ಟೈಪ್ ಡೆಕೋರೇಷನ್ ಯಾರು ಮಾಡಿಲ್ಲ. ಐ ವಿಲ್ ಆಸ್ಕ್ ದೆಮ್ ಬಿಕಾಸ್ ನಂಗೂ ಹೆಂಗ ಅನ್ಸತಿ ನಂಗೆ ಓವರ್ವೆಲ್ಮಿಂಗ್ ಇರಬಾರ್ದು. ಎಸ್ ಎಕ್ಸಾಕ್ಟ್ಲಿ, ಹಿಂಗ ಎಲ್ಲಾ ಬಹಳ ಮಿನಿಮಲಿಸ್ಟಿಕ್ ಆಗಿ. ಮಿನಿಮಲಿಸ್ಟಿಕ್. ಇನ್ ಕೇಸ್ ಇಲ್ಲಿ ಮುಂದೆ ಫ್ಲವರ್ಸ್ ಬಂತಂದ್ರು ನಾವು ವೈಟ್ ಆರ್ ಲೈಕ್ ಲೈಟ್ ಕಲರ್ ಸಮಥಿಂಗ್ ದಟ್ ಮ್ಯಾಚಸ್ ವಿತ್ ದ ಹೋಲ್ ಕಲರ್ ಬ್ಯಾಕ್ ಗ್ರೌಂಡ್. ಎಸ್ ಎಸ್ ವಿಲ್ ಡೂ ದಟ್. ಅಂಡ್ ಕೆಳಗಡೆ ನಾವೇನ್ ಮಾಡೋಣ ಅಂದ್ರೆ ಲೈಕ್ ಪ್ಲೇನ್ ಬ್ರೌನ್ ಮ್ಯಾಟಿಂಗ್ ಹಾಕೋಣ. ನಾ ಪ್ಲಾನ್ ಮಾಡತ್ತೇನಿ ಲೈಕ್ ಅಲ್ಲಿ ಒಂದ್ ಏನಾದ್ರು ಹಿಂಗ್ ಇನ್ಸ್ಟಾಗ್ರಾಮಿಗೆ ಫೋಟೋಗೆ ಏನ್ರ ಹಿಂಗ್ ಲೊಕೇಶನ್ ಫೋಟೋ ಬೂತ್ ಎಲ್ಲಾದ್ರೂ ಮಾಡ್ಬೋದು ಒಂದ್ ಕಾರ್ನರಿಗೆ. ಫೋಟೋ ಬೂತ್, ಎಸ್ ದಟ್ ವುಡ್ ಬಿ ಅ ನೈಸ್ ಐಡಿಯಾ. ಇನ್ನು ಫೋಟೋ ಬೂತ್ ಮಾಡಿಲ್ಲ. ವಾಟ್ ವಿವ್ ಡನ್ ಇಸ್ ವಿವ್ ಡನ್ ಅ ಸ್ಟ್ಯಾಂಡಿ. ಅದು ನಾನು ನಿಂಗೆ ತೋರಿಸಿದೆಲ್ಲ ಈ ತರ ಸ್ಟ್ಯಾಂಡಿ ಮಾಡಬಹುದು. ಪೀಪಲ್ ಕ್ಯಾನ್ ಕಮ್ ಅಂಡ್ ಟೇಕ್ ಫೋಟೋಸ್. This was looking very elegant. One type of the, if the matting was different alla, the one type British style corner. Yeah corner ದಾಗ. ಸೊ ಹಂಗ ಏನಾದ್ರೂ ಪ್ಲಾನ್ ಮಾಡೋಣ ಒಂದು ಕಾರ್ನರ್, ಬಿಕಾಸ್ ಎಲ್ಲರೂ ಅಲ್ಲೇ ಹೋಗಿ ಫೋಟೋ ತಗೊಳ್ಳಿ. ಇಟ್ ವಿಲ್ ಬಿ ನೈಸ್. ಬಟ್ ಪ್ಲೇಸ್ ಇಸ್ ಲೈಕ್ ಸೋ ಬ್ಯೂಟಿಫುಲ್. ನಂಗೆ ಏನೋ ಶಾಂತ ಐತಿ, ಆರಾಮ ಐತಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಏನಿದಾರಲ್ಲ 80 ಪೀಪಲಿಗೆ ಅಷ್ಟೇ ಮಾಡೋದಿತ್ತು. ಓಕೆ ಹೇಳೇನು ನಾನು. ಬಟ್ ಇಂಡಿಯನ್ ಪೇರೆಂಟ್ಸ್ ಹೇಳಿದ್ರು ಅವ್ರಿಗೆ ಕರಿಬೇಕು, ನಮ್ಮ ಕಾಲೇಜ್ದವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಮಿಸ್ ಮಾಡೋಕ್ಕಾಗಿಲ್ಲ ಅಂತ ನಮ್ಮ ಮಮ್ಮಿ 300 ಜನ ಕರೀತಾರಂತ. ಸೊ ಎಲ್ಲರಿಗೂ ಫಿಟ್ ಮಾಡೋದು ಈಗ ಹೆಂಗಾರ ಮಾಡಿಲ್ಲ. But the main thing will be ring exchange ಮಾಡು ಮುಂದೆ. ಅವಾಗ 90 people no problem. But then ಆಮೇಲೆ when people start coming and going, then we can just ಅವ್ರು ಬಂದ ಮೇಲೆ ಫೋಟೋಸ್ ತಗೋಸ್ಕೊಂಡು then they can go have lunch and then they can get going. So floating ಇದ್ರೆ it's not a problem at all. ಅದ ಮಾಡೋಣ. ಬೆಳಗ್ಗೆ ಅಂತೂ ನಮ್ಮ ಮೇನ್ ಇವೆಂಟ್ಸ್ ಏನಿದಾವ ಬರೇ ನಮ್ಮ ಕ್ಲೋಸ್ ಫ್ಯಾಮಿಲಿ ಅಷ್ಟೇ ಇರ್ತೈತಿ. 12 ಗಂಟೆ ಮೇಲೆ ಬರ್ತಾರೆ. ಅಂಡ್ ಇನ್ ಕೇಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಜಾಗ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಮ್ಯಾಲೆ ಹೋಗ್ತಾರ. ಒಂದು ಸ್ವಲ್ಪ ಜನ ಹಿಂಗೆ ಸ್ಪ್ರೆಡ್ ಔಟ್ ಆಗ್ತೇವೆ ನಾವು. ದ ಪ್ಲೇಸ್ ಮಾತ್ರ ನಂಗೆ ಐಡಿಯಲಿ ನನ್ನ ತಲಿನ ಹೆಂಗಿತ್ಲ, ಸೊ ಹಂಗೈತಿ. ಇಟ್ಸ್ ರಿಯಲಿ ನೈಸ್. ಸೊ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದ್ವಿ. ಇದೊಂದು ಕೆಲಸ ಆತ. ನಮ್ಮ ಮನ್ಯಾಗ ಹೋಗ್ಬಾ ಈ ಸತಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾ ತಗೊಂಡ ಪ್ಲಾನಿಂಗ್ ಎಲ್ಲ ಮಾಡೋದು. ನಾವು ಆ್ಯಕ್ಚುಲಿ ಸಿಂಧಿ ಡೋಲ್ ಹೇಳೇವಿ. ಸೊ ಅಲ್ಲಿ ಡೋಲ್ ಬಾರ್ಸಾದ್ರಲ್ಲೇ ಡಾನ್ಸ್ ಮಾಡೋಕೆ ಜಾಗ ಇಲ್ಲ. ನೋಡೋಣ ಅಂತ ಅಂದ್ರೆ ಸ್ಟೇಜಿಗೆ ಹತ್ರನ ಚೇರ್ಸ್ ಇಡಬಾರ್ದು, ಸ್ವಲ್ಪ ಅಲ್ಲಿ ಸ್ಪೇಸ್ ಬಿಟ್ಟು ಚೇರ್ಸ್ ಇಡಬೇಕು. ಲೊಕೇಶನ್ ಹೆಂಗೆ ಅನ್ನಿಸ್ತು ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಲೈಕ್ ಢೋಲಿಂದ ಆವಾಜಿಗೆ ಲೈಕ್ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ವೆಡ್ಡಿಂಗ್ ಹೋಗಿದ್ವಿ. ಓ ಮೈ ಗಾಡ್ ಭಾರತ್ ಆಗಿತ್ತು ಅವ್ರದ್ದು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಆ್ಯಂಡ್ ನಾವು ವಿಡಿಯೋ ಹಾಕಿದ್ರು ನಮ್ದು ಕಾಪಿರೈಟ್ ಬೀಳಂಗಿಲ್ಲ. ಸೊ ವ್ಲಾಗ್ನಾಗೆಲ್ಲ ವಿಡಿಯೋಸ್ ಹಾಕ್ಬೋದು. ಆ್ಯಂಡ್ ಅದು ಡಾನ್ಸ್ ಮಾಡೋದು ಸಿಂಧಿ ಡೋಲಿಗೆ ಫೀಲ ಬೇರೆ ಇರ್ತೈತಿ. ಸೊ ಅದು ಇಟ್ಟೇವಿ. ಸೊ ಎಲ್ಲರಿಗೂ ಹೇಳೇವಿ ನಾವು ಬಾರ್ಸಾತ್ರ ಅಂತಂದ್ರೆ ಎಲ್ಲರೂ ಎದ್ದು ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು, ಯಾರು ಕುಂದ್ರಂಗಿಲ್ಲ ಅಂತ. ಹಾಯ್ ಶನ ಕುಸು. ಸೊ ಅದು ಪ್ಲ್ಯಾನ್ ಐತಿ. ಸೊ ನಾನು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಂದು ಪೇಸ್ಟಲ್ ಪಿಂಕ್ ಮತ್ತೇನು ಫ್ಲವರ್ಸ್ ಇದಾವೆ ಅದರಲ್ಲೇನ ಎಲ್ಲ ಡೆಕೋರೇಷನ್ ಮಾಡತ್ತೆ. ಒಂದು ಫೋಟೋ ಬೂತ್ ಇಡತ್ತೆ. ಐ ಥಿಂಕ್ ಲೊಕೇಶನ್ನ ಮಸ್ತ್ ಐತಿ. ಭಾಳ ಅರೇಂಜ್ಮೆಂಟ್ಸ್ ಏನು ಬೇಕಾಗಂಗಿಲ್ಲ. ನಂಗೆ ಸಿಂಪಲ್ ಆ್ಯಂಡ್ ಸಟಲ್ ಇಡಬೇಕು, ಬಿಕಾಸ್ ನಮ್ದು ಔಟ್ಫಿಟ್ಸ್ ನಾವು ಹೈಲೈಟ್ ಆಗ್ಬೇಕು ಭಾಳ. ಆ್ಯಂಡ್ ಈವ್ನಿಂಗ್ ಇವೆಂಟು ಎಲ್ಲ ಡೇ ಟೈಮ್ನಾಗ ಮುಗಿದು ಬಿಡ್ತೈತಿ, ಮಧ್ಯಾಹ್ನ 3 ಗಂಟೆ ಮಟ್ಟ. ಆಮೇಲೆ ಅವರೆಲ್ಲರೂ ಬಿಡಾತಾರೆ. ಆ್ಯಂಡ್ ನಮ್ಮದು ಕಾಕ್ಟೇಲ್ ಪಾರ್ಟಿ ಇಡಾತೀವಿ ಈವ್ನಿಂಗ್. ಅತುಲಿನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸಿಗೆ. ಸೊ ಎಲ್ಲ ಈವ್ನಿಂಗ್ ಚಿಲ್ ಮಾಡಿ 29th ಬೆಳಗ್ಗೆ ಅವ್ರು ವಾಪಸ್ ಅವ್ರು ಯಾರ್ಯಾರು ಇಲ್ಲಿ ಮಟ್ಟ ಬಂದಿರ್ತಾರಲ್ಲ, ಸೊ ಎಲ್ಲರೂ ಮೋಸ್ಟ್ಲಿ ಗೋವಾಗೆ ಹೋಗ್ತಾರೆ. ಸೊ ಅಲ್ಲೆಲ್ಲ ಸ್ಪ್ರೆಡ್ ಆಗ್ತಾರೆ. ನಾವು ಮನೆಗೆ ಬರ್ತೇವೆ, ನನ್ನ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡತ್ತೀನಿ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಇನ್ನೂ 14 ದಿನ ಐತಿ. ಇನ್ನೂ ನಂಗೆ ವೇಟ್ ಮಾಡೋಕ್ಕಾಗ್ದಿಲ್ಲ, ಜಲ್ದಿ ಮುಗಿಸೋದೈತಿ. And yeah, that's the plan. Thank you so much for watching the vlog and I love you all. Bye bye.